ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜಂಗಮ ರೂಪನೆ ಬಸವಣ್ಣ, ಜಗತೋದ್ಧಾರಕ ಬಸವಣ್ಣ. ಜಂಗಮ ರೂಪನೆ ಬಸವಣ್ಣ, ಜಗತೋದ್ಧಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರ್ತಿ ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರ್ತಿ ಬಸವಣ್ಣ. ಕಾಯಕ ಯೋಗಿಯೇ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ. ಕಾಯಕ ಯೋಗಿಯೇ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲ ಲಿಂಗವೇ ಬಸವಣ್ಣ. ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲ ಲಿಂಗವೇ ಬಸವಣ್ಣ. ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ. ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಪರಮ ಪ್ರಭುವೆ ನೀ ಬಸವಣ್ಣ, ಪತಿತ ಪಾವನನೆ ಬಸವಣ್ಣ. ಪರಮ ಪ್ರಭುವೆ ನೀ ಬಸವಣ್ಣ, ಪತಿತ ಪಾವನನೆ ಬಸವಣ್ಣ. ಭಕ್ತರ ಪ್ರಾಣನೆ ಬಸವಣ್ಣ, ಭವ ಭಯ ತಾರಕ ಬಸವಣ್ಣ. ಭಕ್ತರ ಪ್ರಾಣನೆ ಬಸವಣ್ಣ, ಭವ ಭಯ ತಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಕಿಂಕರ ನೀನೆ ಬಸವಣ್ಣ, ಶಂಕರ ನೀನೆ ಬಸವಣ್ಣ. ಶಂಕರ ನೀನೇ ಬಸವಣ್ಣ, ಶಂಕರ
ಬಸವಣ್ಣ ಶರಣರ ಹೃದಯ ನಿವಾಸನೆ ಅಣ್ಣ ಬೇಗನೆ ಬಾರೈ ಬಸವಣ್ಣ ಸಾಂಬ ಸದಾ ಶಿವ ಸಾಂಬ ಶಿವ 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 ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಸಂಗನ ಬಸವನೇ ಸಾಂಬ ಶಿವ ಸಂಗನ ಬಸವನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಸಂಗನ ಬಸವನೇ ಸಾಂಬ ಶಿವ ಸಂಗನ ಬಸವನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಸಾಂ ಶಿವ ಓಂ 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 ಬಸವ ಶಿವ ಸಾಂ ಬಸವ ಶಿವ ಓಂ ಬಸವ 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 ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು ಹರಿದ ಹೆದ್ದರೆಯು ಕೆರೆ ತುಂಬಿದಂತಯ್ಯ ಅರಸು ಪರಿವಾರ ಕೈವಾರ ನೋಡಯ್ಯ ನೆರೆಯದ ವಸ್ತು ನೆರೆಯುವುದೂ ನೋಡಯ್ಯ ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರವಿಗೆ ಕಲ್ಲ ಕೊಂಬಂತೆ ಕೂಡಲ ಸಂಗಮ ದೇವ ಪ್ರಥಮದಲ್ಲಿ ಮಹಾಮಾನವತಾವಾದಿ ವಿಶ್ವಗುರು ಅಣ್ಣ ಬಸವಣ್ಣನವರನ್ನು ಎಲ್ಲ ಪ್ರಮಥರನ್ನು ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾದ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ ಶಿವ ಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಿಸಿ ಈ ನಾಡನ್ನು ಪವಿತ್ರಗೊಳಿಸಿರ್ತಕ್ಕಂಥ ಮಹಾನ್ ಚೇತನ ಮಹಾ ತಪಸ್ವಿಗಳಾಗಿ ಶಾಪಾನುಗ್ರಹ ಸಮರ್ಥರಾಗಿ ಬೇಡಿದವರ ಇಷ್ಟಾರ್ಥಗಳನ್ನು ಪೂರೈಸಿರ್ತಕ್ಕಂಥ ಮಹಾನ್ ಶಿವಯೋಗಿ ಕರ್ತೃ ಶಂಕರರಾಜೇಂದ್ರ ಮಹಾಸ್ವಾಮಿಗಳವರನ್ನು ಹಾಗೂ ಈ ಪೀಠ ಪರಂಪರೆಯಲ್ಲಿ ತೊಳಗಿ ಬೆಳಗಿದ ಎಲ್ಲ ಮಹಾಪೂಜ್ಯರನ್ನು ಸ್ಮರಿಸಿ
ಲಿಂಗೈಕ್ಯ ಪ್ರಭುರಾಜೇಂದ್ರ ಮಹಾಸ್ವಾಮಿಗಳವರ ಜನ್ಮ ಶತಮಾನೋತ್ಸವದ ನಿಮಿತ್ತವಾಗಿ ಹಲವಾರು ಕಾರ್ಯಕ್ರಮಗಳು, ತನ್ನಿಮಿತ್ತವಾಗಿ ಬಸವ ಪುರಾಣ. ಈಗಾಗಲೇ ಇವತ್ತು 8ನೆಯ ದಿವಸ. ನಿತ್ಯವೂ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ನಮಗೂ ನಿಮಗೂ ದರ್ಶನ ಆಶೀರ್ವಾದವನ್ನು ನೀಡ್ತಾ ಇರತಕ್ಕಂಥ ಪರಮ ಪೂಜ್ಯರು, ತ್ರಿಕಾಲ ಪೂಜಾ ನಿಷ್ಠರಾಗಿ, ತ್ರಿಕಾಲ ವಂದ್ಯರಾಗಿ, ಸಮಾಜ ಪ್ರೇಮಿಗಳಾಗಿ, ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆಗಿರತಕ್ಕಂಥ ಛಾಪು ಮೂಡಿಸಿದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಂಕರರಾಜೇಂದ್ರ ಅಪ್ಪಗಳವರ ಶ್ರೀಪಾದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಆತ್ಮೀಯ ಸಾಧಕರಾದ ಅಮರೇಶ್ವರ ದೇವರಲ್ಲಿ, ಶಿವಬಸವ ದೇವರಲ್ಲಿ, ನಿರುಪಾದಿ ದೇವರಲ್ಲಿ ಶರಣೆಂದು, ಕಲಾ ಬಳಗವೇ, ನಮ್ಮ ಸಂಗಮೇಶ್ವರ ವಿದ್ಯಾವರ್ಧಕ ಸಂಘದ ಎಲ್ಲ ಹಿರಿಯ ಪದಾಧಿಕಾರಿಗಳೇ, ಪರಸ್ಥಳದಿಂದ ಆಗಮಿಸಿರ್ತಕ್ಕಂಥ ಸದ್ಭಕ್ತ ಶ್ರೇಷ್ಠರೇ, ಸಮಾವೇಶಗೊಂಡಿರ್ತಕ್ಕಂಥ ಶರಣರೇ, ತಾಯಂದಿರೇ, ಮಕ್ಕಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನುಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ಆ ಮಕ್ಕಳು ಆಟ ಆಡ್ಕೊಂತ ಕುಂತಾರ ಇಲ್ಲಿ. ತಮ್ಮ ಹುಡುಗರೇ, ಚಂದ ಪುರಾಣ ಕೇಳೋದಿತ್ತು ಅಂತಂದ್ರೆ ಇಲ್ಲಿ ಕುತ್ಕೋಬೇಕು, ಇಲ್ಲಾದ್ರೆ ನೇರವಾಗಿ ಪ್ರಸಾದಕ್ಕೆ ಬರಬೇಕು. ಗೊತ್ತಾಯ್ತಾ? ಗಲಾಟೆ ಮಾಡಂಗಿತ್ತು ಅಂತಂದ್ರೆ ಇಲ್ಲಿ ಕುತ್ಕೋಬಾರ್ದು, ನಿಮ್ಮಿಂದ ಎಲ್ಲರಿಗೂ ತೊಂದರೆ ಆಗ್ತದೆ. ಏನಪ್ಪ ಮಾತಾಡೋದಿತ್ತು, ಗಲಾಟೆ ಮಾಡೋದಿತ್ತು ಅಂತಂದ್ರೆ ಎದ್ದು ಹೋಗ್ಬಿಡ್ಬೇಕು. ಗೊತ್ತಾಯ್ತಾ? ಭಗವಂತ ಈ ಅಮೂಲ್ಯವಾಗಿರ್ತಕ್ಕಂಥ ಶರೀರವನ್ನು ಕೊಟ್ಟಿದ್ದಾನೆ. ಜೊತೆಗೆ ಈ ಪ್ರಪಂಚಕ್ಕೆ ಬಂದ ಮೇಲೆ ಒಂದಿಷ್ಟು ಕಟ್ಟಳೆಗಳನ್ನು ಇಟ್ಟಿದ್ದಾನೆ. ಎಲ್ಲದಕ್ಕೂ ಕೂಡ ಒಂದೊಂದು ಧರ್ಮ ಅನ್ನೋದು ಇರ್ತದೆ. ಹಂಗ ಈ ಶರೀರದ ಒಂದು ಧರ್ಮವೂ ಕೂಡ ಅದ. ಈ ಶರೀರ ಕಾಲಗತಿಯಲ್ಲಿ ಬದಲಾವಣೆ ಆಕ್ಕೊಂತ ಹೋಗ್ತದ. ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ಮತ್ತೆ ವೃದ್ಧಾಪ್ಯಕ್ಕೆ ಬರ್ಕೊಂತ ಹೋಗ್ತದೆ. ಇದು ಹುಟ್ಟು ಮತ್ತು ಸಾವಿನ ಮಧ್ಯದ ಬದುಕು ಈ ಶರೀರದ ಸಾರ್ಥಕತೆ ಜೊತೆಗೆ ಜೀವನದ ಸಾರ್ಥಕತೆ ಹೇಗಿರಬೇಕು ಅನ್ನೋದನ್ನ ನಮ್ಮ ಶರಣರು ಬಹಳ ಚೆನ್ನಾಗಿ ತಿಳಿಸ್ತಾರೆ. ಮನುಷ್ಯನಾಗಿ ಹುಟ್ಟಿ ಬಂದೀವಿ ಅಂದ ಬಳಿಕ ಒಂದಿಷ್ಟು ವಿಚಾರಗಳು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಬೇಕು. ಕೆಲವೊಂದಿಷ್ಟು ವಿಚಾರಗಳು ಬಹಳ ಒಳ್ಳೆಯವು ಇರ್ತವ, ಒಂದಿಷ್ಟು ವಿಚಾರಗಳನ್ನು ನಾವು ಬಹಳ ದೂರ ಇಡಬೇಕಾಗ್ತದ. ಒಂದಿಷ್ಟು ವಿಚಾರಗಳು ಸ್ವೀಕಾರ ಮಾಡಬೇಕಾಗ್ತವ, ಒಂದಿಷ್ಟು ವಿಚಾರಗಳಿಗೆ ನಾವು ಆಸ್ಪದ ಕೊಡಬಾರ್ದಾಗ್ತದ. ಅಂಥ ವಿಚಾರಗಳು ಯಾವುವು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಷ್ಟೆ. ಮನುಷ್ಯ ಸಂಘಜೀವಿ.
ಒಬ್ಬನೇ ಬದುಕುವುದಿಲ್ಲ. ತಂದೆ, ತಾಯಿ, ಗಂಡ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರ ಮಧ್ಯದಲ್ಲಿ ಈ ಮನುಷ್ಯ ಬದುಕ್ತಾನ. ಆದ್ರೆ ಎಲ್ಲ ಸಂಬಂಧಗಳು ಹೇಗೋ ಇನ್ನೊಂದು ಸಂಬಂಧ ಅದ, ಅದು ಸ್ನೇಹ ಸಂಬಂಧ. ಅದಕ್ಕೆ ಗೆಳೆತನ ಅಂತ ಕರೀತಾರೆ. ನಮ್ಮ ಹುಡುಗರ ಭಾಷೆಯಲ್ಲಿ ಹೇಳಬೇಕಾಗಿತ್ತು ಅಂತಂದ್ರೆ ಫ್ರೆಂಡ್ಶಿಪ್ ಅಂತಾರೆ ಅವರು. ಈ ಸ್ನೇಹ, ಈ ಗೆಳೆತನ ಅನ್ನೋದು ಎಷ್ಟು ಮುಖ್ಯ ಅಂತಂದ್ರ, ಎಷ್ಟು ಪವಿತ್ರ ಅಂತಂದ್ರ, ಎಷ್ಟು ಮಹತ್ವ ಅದ ಅಂತಂದ್ರ, ಗಂಡನ ಮುಂದೆ ಹೇಳದೇ ಇರ್ತಕ್ಕಂಥ ಒಂದಿಷ್ಟು ವಿಚಾರಗಳು, ಹೆಂಡತಿಯ ಜೊತೆಗೆ ಹಂಚಿಕೊಳ್ಳಲಾರದಂಥ ಒಂದಿಷ್ಟು ವಿಷಯಗಳು, ಹಡೆದಿರ್ತಕ್ಕಂಥ ತಂದೆ ತಾಯಿಗಳ ಜೊತೆಗೂ ಕೂಡ ಹಂಚಿಕೊಳ್ಳಲಿಕ್ಕೆ ಬಾರದೇ ಇರತಕ್ಕಂಥ ಒಂದಿಷ್ಟು ವಿಚಾರಗಳು ಮನುಷ್ಯ ಸ್ನೇಹಿತರ ಜೊತೆಗೆ ಹಂಚಿಕೊಳ್ತಾನೆ. ಅಲ್ಲಿ ಯಾವುದೇ ಮುಚ್ಚು ಮರೆ ಎಂಬತಕ್ಕಂಥದ್ದು ಇರೋದಿಲ್ಲ. ಹೀಗಾಗಿ ಸ್ನೇಹ ಅನ್ನೋದು ಬಹಳ ದೊಡ್ಡದು ಜೀವನದೊಳಗ. ಬಾಲ್ಯಾವಸ್ಥೆಯಲ್ಲಿ ಆವಾಗ ಒಂದಿಷ್ಟು ಜನ ಗೆಳೆಯರಿರ್ತಾರೆ, ಯೌವನಕ್ಕೆ ಬಂದಾಗ ಒಂದಿಷ್ಟು ಗೆಳೆಯರು, ವೃದ್ಧಾಪ್ಯಕ್ಕೆ ಬಂದಾಗ ಒಂದಿಷ್ಟು ಗೆಳೆಯರು. ಗೆಳೆಯರು ಜೊತೆಗೆ ಇದ್ದಾಗ ಅದೇನೋ ಒಂದು ಧೈರ್ಯ, ಒಂದು ಬಲ. ಇಂಥ ಗೆಳೆಯರ ವಿಚಾರವಾಗಿ ಇವತ್ತಿನ ಪ್ರವಚನದಲ್ಲಿ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಳ್ಳೋಣ, ಚಿಂತನೆಯನ್ನ ಮಾಡೋಣ. ನಾವ ಆಗಿರ್ಬೋದು, ನೀವೇ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ನಮ್ಮೆಲ್ಲರ ಜೀವನದಲ್ಲಿ ಬರ್ತಕ್ಕಂಥ ಒಂದಿಷ್ಟು ಗೆಳೆಯರ ಬಗ್ಗೆ ಚಿಂತನೆ ಮಾಡೋಣ. ಆ ಗೆಳೆಯರು ಎಷ್ಟು ಜನ ಅಂತಂದ್ರೆ 8 ಮಂದಿ ಗೆಳೆಯರು. ಆ 8 ಜನ ನಮ್ಮ ಜೀವನದೊಳಗೂ ಬರ್ತಾರೋ, ನಿಮ್ಮ ಜೀವನದೊಳಗೂ ಕೂಡ ಬರ್ತಾರೋ. ಬಹಳ ಮಹತ್ವವಾಗಿರ್ತಕ್ಕಂಥ ಗೆಳೆಯರವರು 8 ಜನ. ಆ ಗೆಳೆಯರು ಯಾರ್ಯಾರು, ಯಾರನ್ನ ಒಪ್ಪಿಕೊಳ್ಳಬೇಕು, ಯಾರನ್ನ ಕೈ ಬಿಡಬೇಕು ಅನ್ನೋದನ್ನ, ಯಾಕಂತಂದ್ರ ಒಳ್ಳೆಯ ಸ್ನೇಹಿತರು ಇರ್ತಾರ, ಕೆಟ್ಟ ಸ್ನೇಹಿತರು ಇರ್ತಾರ. ಒಳ್ಳೆಯವರಿದ್ರೆ ಬಾಳ ಬಂಗಾರ, ಕೆಟ್ಟ ಸ್ನೇಹಿತರ ಜೊತೆಗೆ ಕೂಡಿದ್ವಿ ಅಂತಂದ್ರ ಬಾಳಕ ಈ ಬಾಳು ನರಕ ಸದೃಶ ಆಗಿಬಿಡ್ತದ. ಆ 8 ಮಂದಿ ಗೆಳೆಯರು ಯಾರು ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಪುರಾಣ ವಿಷಯಕ್ಕೆ ಬರೋಣ. ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು, ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು, ಬಂದರೆ ಹೋಗದವರು ಇಬ್ಬರು. ಬಂದರೆ ಹೋಗದವರು ಇಬ್ಬರು, ಕರೆಯಿಸಿಕೊಂಡು ಬರುವವರು ಇಬ್ಬರು, ಕರೆಯಿಸಿಕೊಂಡು ಬರುವವರು ಇಬ್ಬರು, ಕರೆಯದೇ ಬರುವವರು ಇಬ್ಬರು. ಎಷ್ಟು ಜನ ಆದ್ರಿಪ್ಪ? ಲಕ್ಷ್ಯ ಈ ಕಡೆ ಇಲ್ಲ ಅಂತ ಕಾಣಿಸ್ತದ. ಆ ಹುಡುಗರನ್ನ ಹೊರಗೆ ದಬ್ಬರ ಒಳ್ಳೇದಂತ ನನಗನ್ನಿಸ್ತದೆ. ಯಾಕಂತಂದ್ರ ನಮ್ಮ ಏಕಾಗ್ರತೆ ಭಂಗ ಆಗ್ಬಿಡ್ತದೆ. ಏಕಾಗ್ರತೆ ಹೇಳಕ ಆಗೋದಿಲ್ಲ ನನಗೆ. ಅವ್ರು ಏನಾದ್ರು ಗಲಾಟೆ ಮಾಡಕತ್ರು ಅಂತಂದ್ರ ತಪ್ಪು ತಿಳ್ಕೊಬೇಡ್ರಿ ಯಾರು. ಸ್ವಲ್ಪ ಗಲಾಟೆ ಆಯ್ತು ಅಂತಂದ್ರೆ ನನಗೆ ಅದೊಂದು ಸಮಸ್ಯೆ ಅದ, ಏಕಾಗ್ರತೆದ ಒಂದಿಷ್ಟು ಸಮಸ್ಯೆ ಅದ ನನಗೆ. ಆ ಏಕಾಗ್ರತೆ ಭಂಗ ಆಯ್ತು ಅಂತಂದ್ರೆ ನನಗೆ ಪ್ರವಚನ ಸರಿಯಾಗಿ ಹೇಳಕ್ ಆಗೋದೇ ಇಲ್ಲ. ಹೀಗಾಗಿ ನಾ 1 ಬಿಟ್ಟು 4 ಸಲ ನಿಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತೀನಿ,
ಈ ಆವರಣದೊಳಗೆ ಬಂದ್ರೆ ಸ್ವಲ್ಪ ಶಾಂತ ಸಮಾಧಾನ ಗಲಾಟೆ ಆಗ್ಲಾರ್ದಂಗೆ ಒಂದಿಷ್ಟು ಪ್ರವಚನ ನಡೆಸಕ್ಕೆ ಅವಕಾಶ ಕೊಡಬೇಕು ಅಂತ. ಯಾಕೆ ಒಂದೊಂದು ವಿಷಯಗಳು ಬಹಳ ಅಮೂಲ್ಯ ಇರ್ತಾವೆ. ಸುಮ್ಮನೆ 10ರಾಗ 11 ಆಗಿ ಹೋಗಬಾರ್ದು ಈ ಪ್ರವಚನ. ಏನಾದರೂ ನಿಮಗೆ ಒಂದಿಷ್ಟು ಮುಟ್ಟಬೇಕನ್ನೋದು ಕಳಕಳಿ ಇರ್ತೈತೆ ಹೊರತು ಮತ್ತೇನೂ ಇರೋದಿಲ್ಲ ಇದ್ರೊಳಗೆ. 8 ಜನ ಗೆಳೆಯರು ಬರುತ್ತಾ ಹೋಗುತ್ತಾ ಇರುವವರು ಇಬ್ರು. ಶಾಶ್ವತವಾಗಿ ನಮ್ಮ ಹತ್ರನ ಆಗ್ಲಿ ಅಥವಾ ನಿಮ್ಮ ಹತ್ರನ ಆಗ್ಲಿ ಅವ್ರು ಇರೋದೇ ಇಲ್ಲ ಅಂತ ಇಬ್ಬರು ಗೆಳೆಯರದಾರ. ಬರ್ತಾರೋ ಹೋಗ್ತಾರೋ ಬರ್ತಾರೋ ಹೋಗ್ತಾರೋ. ಒಬ್ಬ ಬಂದ ಅಂದ್ರೆ ಇನ್ನೊಬ್ಬ ಹೋಗ್ತಾನ, ಇನ್ನೊಬ್ಬ ಬಂದ ಅಂತಂದ್ರೆ ಇವ ಹೋಗ್ಬಿಡ್ತಾನ. ಅಂಥ ಇಬ್ಬರು ಗೆಳೆಯರು ಯಾರು ಅಂತಂದ್ರ ಒಂದು ಬಡತನ, ಇನ್ನೊಂದು ಶ್ರೀಮಂತಿಕೆ. ಶಾಶ್ವತವಾಗಿ ಇವರು ಇರೋದೇ ಇಲ್ಲ ನಮ್ಮ ಜೊತೆ. ಯಾವ ರೀತಿಯಾಗಿ ಹಗಲು ಹೋತು ಅಂತಂದ್ರ ರಾತ್ರಿ ಬರ್ತದ, ರಾತ್ರಿ ಹೋತು ಅಂತಂದ್ರ ಹಗಲು ಬರ್ತದ. ಹಂಗ ಶ್ರೀಮಂತಿಕೆ ಬಂತು ಅಂತಂದ್ರ ಆ ಶ್ರೀಮಂತಿಕೆ ಶಾಶ್ವತವಾಗಿ ಉಳಿಯೋದಿಲ್ಲ, ಮತ್ತೆ ಬಡತನ ಬರ್ತದ. ಹೋಗ್ಲಿ ಆ ಬಡತನ ಆದ್ರೂ ಕೂಡ ಮತ್ತೆ ಶಾಶ್ವತವಾಗಿ ಉಳಿತದೇನೋ ಇಲ್ಲ, ಮತ್ತೆ ಬೆಳಕು ಬಂದೇ ಬರ್ತದ, ಮತ್ತೆ ಶ್ರೀಮಂತಿಕೆ ಬಂದೇ ಬರ್ತದ. ಹಂಗ ಈ ಇಬ್ರು ಗೆಳೆಯರು ಇವರು. ಆದ್ರೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಬಡತನ ಬಂತು ಅಂತಂದ್ರ ಬಹಳ ಮೆತ್ತಗಾಗ್ಬಿಡ್ತೀವಿ, ಆತ್ಮವಿಶ್ವಾಸವನ್ನು ಕಳ್ಕೊಂಡು ಬಿಡ್ತೀವಿ, ನಿತ್ರಾಣ ಆಗ್ಬಿಡ್ತೀವಿ. ಪ್ರಪಂಚನೇ ತಲೆ ಮೇಲೆ ಬಿತ್ತೇನೋ ಅನ್ನುವಂಗ ಮಾನಸಿಕ ಖಿನ್ನತೆಗೆ ನಾವು ಒಳಗಾಗಿ ಬಿಡ್ತೀವಿ. ಯಾವ ರೀತಿಯಾಗಿ ಕತ್ತಲೆ ಹೋದ ಬಳಕ ಮತ್ತೆ ಬೆಳಕು ಬರ್ತದೋ ಹಂಗ ಬಡತನ ಅನ್ನೋದು ಶಾಶ್ವತವಾಗಿ ಉಳಿಯೋದಿಲ್ಲ, ಅದನ್ನು ಕೂಡ ಹೋಗ್ತದ, ಮತ್ತ ಆ ಶ್ರೀಮಂತಿಕೆ ಬರ್ತದ ಅನ್ನೋ ಆಶಾ ಭಾವನೆ ಪ್ರತಿಯೊಬ್ಬರು ಕೂಡ ಇಟ್ಕೊಳ್ಬೇಕು. ಒಂದು ಘಟನೆ ಹೇಳ್ತೀನಿ ನಿಮಗೆ, ಒಂದು ಪೌರಾಣಿಕ ಘಟನೆ. ಅದು ಬಹಳ ಸುಂದರ. ಬಹಳ ದಿವಸಕ್ಕೆ ಪಾರ್ವತಿಯನ್ನು ನೋಡ್ಬೇಕು ಅಂತ ತಿಳ್ಕೊಂಡು ಲಕ್ಷ್ಮಿ ಮತ್ತು ಸರಸ್ವತಿ ಕೈಲಾಸಕ್ಕೆ ಬಂದ್ರಂತ. ಅದೇ ಸಮಯಕ್ಕೆ ಯಾರು ಬಂದ್ರು ಅಂತಂದ್ರ ನಾರದ ಮಹರ್ಷಿಗಳು ಕೂಡ ಕೈಲಾಸಕ್ಕೆ ಬಂದ್ರು. ಸ್ವಲ್ಪ ಲಕ್ಷ್ಮಿಯ ಸ್ವಭಾವ ಚಂಚಲ ಅಲ್ಲ. ಲಕ್ಷ್ಮಿ ಅಂತಾಳಂತ ಸರಸ್ವತಿಗೆ, ಅಕ್ಕ ನಾರದ ಬಂದಾನ ನೋಡು. ನಾರದ ಅಂತಂದ್ರ 3 ಲೋಕದ ಪ್ರತಿಯೊಬ್ಬರ ಭವಿಷ್ಯವನ್ನು ಕೂಡ ತಿಳಿದಿರ್ತಕ್ಕಂಥ ತ್ರಿಕಾಲ ಜ್ಞಾನಿ. ಅವನಿಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರವೇ ಇಲ್ಲ. ಪ್ರತಿಯೊಬ್ಬರ ಭವಿಷ್ಯವನ್ನು ಕೂಡ ಆತ ಹೇಳ್ತಾನ. ಅಂದ ಬಳಿಕ ನಮ್ಮ ಭವಿಷ್ಯವನ್ನು ನಾವು ಕೇಳೋನು ಅಂತ ತಿಳ್ಕೊಂಡು ಲಕ್ಷ್ಮಿಗೆ ಆಶೆ ಆಯ್ತು. ಯಾರಿಗೆ ಆಶೆ ಆಗೋದಿಲ್ಲ ಹೇಳ್ರಿ ನಮ್ಮ ಭವಿಷ್ಯದ ಬಗ್ಗೆ ತಿಳ್ಕೋಬೇಕು ಅಂತ? ಊರಲ್ಲಿ ಯಾರೋ ಹಸ್ತ ಸಾಮುದ್ರಿಕನೋ ಅಥವಾ ಜ್ಯೋತಿಷ್ಯವನ್ನೋ ಪಂಚಾಂಗ ನೋಡ್ತಕ್ಕಂಥ ವ್ಯಕ್ತಿಗಳು ಇದ್ರು ಅಂತಂದ್ರ, ನೋಡ್ರಿ ಅಜ್ಜಾರ ನಮ್ದೊಂದಿಟ್ಟು ಭವಿಷ್ಯರ ನೋಡ್ರಿ, ಬಹಳ ಕಾಡಕತ್ತದ, ಮಗಳು ಮದುವೆ ಆಗವಲ್ದು, ಮಗನಿಗೆ ಉದ್ಯೋಗ ಹತ್ತವಲ್ದು, ಹೊಲದಾಗ ಬೆಳೆ ಸರಿಯಾಗಿ ಬರವಲ್ದು, ಬಂದು ದುಡ್ಡು ನಿಲ್ಲವಲ್ದು ರೀ ಅಜ್ಜಾರ, ಸ್ವಲ್ಪ ಒಂದಿಟ್ಟು ಏನಾರ ನಮ್ಮ ಭವಿಷ್ಯ ಇದ್ರು ಹೇಳ್ರಿ. ಕೇಳ್ತಿರನಿಲ್ಲ ಸಹಜ. ಹಂಗೆ ಲಕ್ಷ್ಮಿಗೂ ಆಶೆ ಆತು, ಸರಸ್ವತಿಗೂ ಆಶೆ ಆತು, ನಮ್ಮ ಭವಿಷ್ಯ ತಿಳ್ಕೋಬೇಕು ಅಂತ. ಅಲ್ಲಿರ್ತಕ್ಕಂಥ ನಾರದನನ್ನು ಕರೆದ್ರು. ಯಾಕೆ ಕರೆದ್ರಿ ಅಂತ ನಮಸ್ಕಾರ ಮಾಡಿ ಕುತ್ಕೊಂಡ. ಏನಿಲ್ಲಪ್ಪ, ಜಗತ್ತಿನ ಪ್ರತಿಯೊಬ್ಬರ ಭವಿಷ್ಯ ಹೇಳ್ತಿ, ಇವತ್ತು ನಮ್ಮಿಬ್ಬರ ಭವಿಷ್ಯ ಹೇಳು. ಆಯ್ತು ಅಂದ ನಾರದ ಮಹರ್ಷಿ. ಹಾಗಾದ್ರೆ ತಮ್ಮ ಹಸ್ತವನ್ನ ಹಿಂಗ ಮುಂದೆ ಚಾಚಿ ಭವಿಷ್ಯ ಹೇಳು ಅಂತ ಅನ್ನಕತ್ತಿದ್ರು. ಆವಾಗ ನಾರದ ಅಂತನ, ನಿಮ್ಮಿಬ್ಬರ ಭವಿಷ್ಯ ಹಸ್ತವನ್ನು ನೋಡಿ ಹೇಳುವುದಿಲ್ಲ, ಬದಲಾಗಿ ನಿಮ್ಮಿಬ್ಬರ ನಡಿಗೆಯನ್ನ ನೋಡಿ ನಾ ಹೇಳ್ತೇನೆ. ಲಕ್ಷ್ಮಿ, 4 ಹೆಜ್ಜೆ ಹಿಂಗ ಹೋಗಿ ಹಿಂಗ ಬಂದ್ಬಿಡು ಅಂದ್ರೆ ನಿನ್ನ ಭವಿಷ್ಯ ಹೇಳ್ತೀನಿ. ಆಯ್ತು ಅಂತ ತಿಳ್ಕೊಂಡು ಲಕ್ಷ್ಮಿ 4 ಹೆಜ್ಜೆ ಹಿಂಗ ಹೋದವಳ, ಹಿಂಗ ಬಂದಳು. ಬಂದ ಬಳಕ ಕೇಳ್ತಾಳ ಲಕ್ಷ್ಮಿ, ನಾರದ ಏನಪ್ಪ ನನ್ನ ಭವಿಷ್ಯ?
ಎಷ್ಟು ಅದ್ಭುತವಾಗಿ ಹೇಳಬೇಕು ನಾರದ. ಯವ್ವ ಲಕ್ಷ್ಮೀ, ನೀ ಬರುವಾಗ ಬಹಳ ಚಂದ ಕಾಣಿಸ್ತೀಯವ್ವ. ಗೊತ್ತಾತ್ರಿವ? ನಮ್ಮ ಅವುಗಳಿಗೆ ಮೊದಲು ಗೊತ್ತಾಗ್ತೈತಿ. ಲಕ್ಷ್ಮೀ, ನೀ ಬರುವಾಗ ಬಹಳ ಚಂದ ಕಾಣಿಸ್ತೀಯವ್ವ, ಹೋಗುವಾಗ ಮಾತ್ರ ಬಹಳ ಅಸಹ್ಯ ಕಾಣಿಸ್ತೀಯವ್ವ. ಹೌದಲ್ರಿ? ಲಕ್ಷ್ಮಿ ಬರುವಾಗ ಬಹಳ ಆನಂದ. ನಮ್ಮ ಕಾಲುಗಳು ಈ ಭೂಮಿ ಮೇಲೆ ಇರುವುದಿಲ್ಲ, ಆಕಾಶದೊಳಗೆ ಹಂಗ ತೇಲಾಡ್ದಂಗ ಆಗ್ತದ. ಬಹಳ ಖುಷಿ ಖುಷಿಯಾಗಿ ಇರ್ತದ. ಯಾಕ? ಲಕ್ಷ್ಮಿ ಬರ್ತಿರ್ತಾಳ. ಅಂದ್ರ ದುಡ್ಡು ಬರಾಕತ್ತಿತ್ತು ಅಂತಂದ್ರ, ಸಂಪತ್ತು ಬರಾಕತ್ತಿತ್ತು ಅಂತಂದ್ರ, ಹೋಗ್ಲಿ ಮನ್ಯಾಗ ನಿಮ್ಮ ಯಜಮಾನ್ರು ಕೊಳ್ಳಾಗ ಹಾಕೊಳ್ಳಕ್ ಒಂದಿಟ್ಟು ಬಂಗಾರದ ಸರ ತಂದ್ರ ಅಬ್ಬಬ್ಬ ಎಷ್ಟು ಖುಷಿ, ಎಷ್ಟು ಆನಂದ. ಯಾಕ? ಲಕ್ಷ್ಮಿ ಬರ್ತಿರ್ತಾಳ. ಅವ್ರು ಉದ್ಯೋಗ ಮಾಡಿ ವ್ಯಾಪಾರ ಮಾಡಿ ಒಂದು 4 ದುಡ್ಡು ತಂದು ನಿಮ್ಮ ಕೈಯಾಗ ಕೊಡಾಕತ್ರ ಬಹಳ ಖುಷಿಯಾಗಿರ್ತದ. ಆ ದಿವಸ ಅವನಿಗೆ ಏನ್ ಉಣಿಸೋದು, ಏನ್ ತಿನ್ಸೋದು, ಏನ್ ಹೊಗಳೋದು, ಏನ್ ಬೇಕ್ರಿ ಅಂತ ತಿಳ್ಕೊಂಡು ಬಿಸಿ ಬಿಸಿ ಮಾಡಿಕೊಡೋದು. ಯಾಕ? ಲಕ್ಷ್ಮಿ ಬರ್ತಿರ್ತಾಳ. ಖುಷಿ ಖುಷಿ ಖುಷಿ. ಫಲ ತಗೊಳ್ಳುವಾಗ ಖುಷಿ, ಮನಿ ಕಟ್ಟುವಾಗ ಖುಷಿ. ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಿದ್ವಿ, ನೌಕರಿ ಹತ್ತು ಅಂತಂದ್ರ ಖುಷಿಯೋ ಖುಷಿ. ಯಾಕ? ಲಕ್ಷ್ಮಿ ಬರ್ತಿರ್ತಾಳ. ಬಂದಿರ್ತಕ್ಕಂಥ ಲಕ್ಷ್ಮಿ ಮತ್ತೆ ವಾಪಸ್ ಹೋಗಕ್ ಶುರು ಮಾಡಿದಳು ಅಂತಂದ್ರ ಕಣ್ಣ ನೀರು ಕಪಾಳಕ್ಕೆ ಬರ್ತಾವ. ಯಾಕ್ರಿಪ್ಪ? ಮಳಿ ಆಗ್ಲಿಲ್ಲ, ಬೆಳಿ ಬರ್ಲಿಲ್ಲ, ಸರಿಯಾಗಿ ವ್ಯಾಪಾರ ಉದ್ಯೋಗ ನಡೀಲಿಲ್ಲ, ಅವ್ರ ಹತ್ರ ಸಾಲ ತಂದೀವಿ, ಇವ್ರ ಹತ್ರ ಸಾಲ ತಂದೀವಿ, ಯಾರಿಗೆ ಏನು ಕೊಡಬೇಕು ಅವರು ಒಂದ ಸಲ ಬೆನ್ನು ಹತ್ಯಾರ. ಹೆಂಗ ಅವರಿಗೆ ಮುಖಾನ ಹೆಂಗ ತೋರಿಸ್ಬೇಕು ಅಂತ ತಿಳ್ಕೊಂಡು ಮನುಷ್ಯನಿಗೆ ಎಷ್ಟು ಕಷ್ಟ ಆಗ್ತದ, ಎಷ್ಟು ದುಃಖ ಆಗ್ತದ. ಕಷ್ಟ ಸಹಿಸ್ಕೊಳ್ಳಕ್ ಆಗೋದಿಲ್ಲ ಮನುಷ್ಯನಿಗೆ. ಯಾಕ? ಲಕ್ಷ್ಮಿ ಹೋಗ್ತಿರ್ತಾಳ. ಬರುವಾಗ ಸುಖ, ಹೋಗುವಾಗ ದುಃಖ. 1 2 ಏನು ತಿಳಿಯುವುದಿಲ್ಲ. ಊರ್ಲರ ಹಾಕೊಳ್ತಾರ, ಕೆರಿ ಬಾವಿನೋ ನೋಡ್ಕೊಳ್ತಾರ, ಅಥವಾ ಮನೆ ಬಿಟ್ಟು ಎತ್ತಾಗೋ ಹೋಗಿ ಬಿಡ್ತಾರ. ಯಾಕ? ಲಕ್ಷ್ಮಿ ಹೋಗ್ತಿರ್ತಾಳ. ಅದಕ್ಕೆ ಇಲ್ಲಿ ಹೇಳ್ತಾಳ ನಾರದ, ಅವ್ವ ಲಕ್ಷ್ಮಿ, ನೀ ಬರುವಾಗ ಬಹಳ ಚಲೋ ಕಾಣಿಸ್ತಿ, ಆದ್ರೆ ಹೋಗುವಾಗ ಮಾತ್ರ ಬಹಳ ಅಸಹ್ಯ ಕಾಣಿಸ್ತಿ. ಅದಕ್ಕೆ ನಮ್ಮ ಶರಣರು ಹೇಳೋದು, ಬಡತನ ಬಂದಾಗ ಕುಗ್ಗುವರಯ್ಯ, ಸಿರಿತನ ಬಂದಾಗ ಹಿಗ್ಗುವರಯ್ಯ. ಬಡತನ ಸಿರಿತನ ಸ್ಥಿರವಲ್ಲೋ ಮನುಷ್ಯ. ಮನುಷ್ಯ ಬಡತನ ಬಂದೈತಿ ಅಂತ ತಿಳ್ಕೊಂಡು ಕುಗ್ಗಾಕ ಹೋಗಬೇಡಪ್ಪ. ಶ್ರೀಮಂತಿಕೆ ಬಂದೈತಿ ಅಂತ ತಿಳ್ಕೊಂಡು ಹಿರಿ ಹಿರಿ ಹಿಗ್ಗಿ ದರ್ಪದಿಂದ ಮೆರೆಯಕ ಹೋಗಬೇಡಪ್ಪ. ಹೆಂಗ ಅಂತಂದ್ರ ಮಧ್ಯಾಹ್ನದ ಬಿಸಿಲು ಇಳಿದಂಗ. ಸೂರ್ಯ ಯಾವಾಗ್ಲೂ ನೆತ್ತಿ ಮೇಲೆ ಇರುವುದಿಲ್ಲ, ಮತ್ತ ಅಸ್ತ ಆಗ್ತಾನ, ಮತ್ತ ಮುಳುಗಿ ಹೋಗ್ತಾನ. ಬಂದಿರ್ತಕ್ಕಂಥ ಶ್ರೀಮಂತಿಕೆ ಶಾಶ್ವತ ಇರುವುದಿಲ್ಲ, ಮತ್ತು ಇಳಿದ ಹೋಗಿಬಿಡ್ತದ. ಹಂಪಿ ಹೆಸರು ಯಾರು ಕೇಳಿಲ್ರಿ ಗೌಡ್ರ? ವಿಜಯನಗರದ ಸಾಮ್ರಾಜ್ಯ ಎಂಥ ವೈಭವದಿಂದ ಕೂಡಿತ್ತು. ಬೀದಿ ಬೀದಿಗಳಲ್ಲಿ ನಾವು ಹೆಂಗ ಕಾಳು ಕಡಿ ಮಾರ್ತೀವಿ, ಮುತ್ತು ರತ್ನ ವಜ್ರ ವೈಢೂರ್ಯಗಳು ಬೀದಿ ಬೀದಿಗಳಲ್ಲಿ ಮಾರ್ತಿದ್ರು. ಎಲ್ಲಿ? ವಿಜಯನಗರದೊಳಗ. ಆದ್ರ ಆ ವಿಜಯನಗರ ಎಷ್ಟು ದಿವಸ ವಿಜಯನಗರವಾಗಿ ಉಳಿತು? ಒಂದು ದಿವಸ ಆ ವಿಜಯನಗರ ಹಾಳು ಕೊಂಪೆ ಅಂತ ಅನಿಸ್ಕೊಳ್ತು, ಹಂಪಿ ಅಂತ ಅನಿಸ್ಕೊಳ್ತು. ಹೌದಲ್ಲ? ದೊಡ್ಡ ದೊಡ್ಡ ರಾಜ ಮಹಾರಾಜರೇ ಕಾಲಾನುಗತಿಯಲ್ಲಿ ಹಾಳಾಗಿ ಹೋಗಿರ್ತಕ್ಕಂಥ ಸಂದರ್ಭದೊಳಗ ನಮ್ಮ ಹತ್ರ ಇರ್ತಕ್ಕಂಥ ಆ ಶ್ರೀಮಂತಿಗೆ ಎಷ್ಟರ ಮಟ್ಟಿಗೆ ಶಾಶ್ವತವಾಗಿ ಇದ್ದಿತ್ತು ಹೇಳ್ರಿ? ಅದಕ್ಕೆ ಶ್ರೀಮಂತಿಕೆ ಬಂದದ ಅಂತ ತಿಳ್ಕೊಂಡು ಅಹಂಕಾರದಿಂದ ಮೆರ್ಯಾಕ ಹೋಗ್ಬೇಡ್ರಿ. ಬಡತನ ಬಂದದ ಅಂತ ಹೇಳಿ ಕುಗ್ಗಾಕ ಹೋಗ್ಬೇಡ್ರಿ. ಶ್ರೀಮಂತಿಕೆನೂ ಕೂಡ ನೆಚ್ಚಾಕ ಹೋಗ್ಬೇಡ್ರಿ, ಬಡತನನೂ ಕೂಡ ನೆಚ್ಚಾಕ ಹೋಗ್ಬೇಡ್ರಿ. ನೀವೇನನ್ನ ನೆಚ್ಚಬೇಕು ಅಂತಂದ್ರ ಬಸವಣ್ಣ ಏನು ಹೇಳೇನಲ್ಲ, ಕಾಯಕವೇ ಕೈಲಾಸ ಎಂಬತಕ್ಕಂಥ ಸಿದ್ಧಾಂತ ನೆಚ್ಚಿ ನೀವು ದುಡಿರಿ. ಆ ಬಡತನ ಬಂದ್ರೂ ಕೂಡ ಆ ಬಡತನ ಮತ್ತೆ ದೂರ ಆಗ್ತದ.
ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು. ಇವರಿಬ್ಬರು ಗೆಳೆಯರು ನಮ್ಮ ಹತ್ರ ಶಾಶ್ವತವಾಗಿ ಇರ್ತಕ್ಕಂಥವರಲ್ಲ. ಒಂದು ಬಡತನ, ಇನ್ನೊಂದು ಶ್ರೀಮಂತಿಕೆ. ಈ ಇಬ್ಬರು ಗೆಳೆಯರಾದ ನಂತರ ಮತ್ತಿಬ್ಬರು ಗೆಳೆಯರು ಬರ್ತಾರೆ. ಬಂದರೆ ಹೋಗದವರು ಇಬ್ಬರು. ಬಂದ್ರು ಅಂತಂದ್ರೆ ಹೋಗುದೇ ಇಲ್ಲ ಅವರು. ಶಾಶ್ವತವಾಗಿ ನಮ್ಮ ಹತ್ರನೇ ಇರ್ತಾರ. ಶಾಶ್ವತವಾಗಿ ನಮ್ಮ ಹತ್ರನೇ ಇರ್ತಾರ. ಅವ್ರು ಯಾರು ಹೇಳ್ರಿ? ಒಂದು ವಿದ್ಯೆ, ಇನ್ನೊಂದು ಕಲೆ. ವಿದ್ಯೆ ಎಂಬತಕ್ಕಂಥದ್ದು ಸಾಮಾನ್ಯ ಅಲ್ಲ. ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಮತಃಪರಂ ಅನ್ನೇನ ಕ್ಷಣಿಕಾ ತೃಪ್ತಿರ್ ಯಾವ ಜೀವಂಚ ವಿದ್ಯೆಯ. ನಾವು ಊಟ ಮಾಡಿರ್ತಕ್ಕಂಥ ಅಡಿಗೆ 3-4 ತಾಸುಗಳಲ್ಲಿ ಕರಗಿ ಹೋಗ್ತದ. ಆದ್ರೆ ವಿದ್ಯೆ ಎಂಬತಕ್ಕಂಥದ್ದು ಏನದ ಅಲ್ಲ, ಅದನ್ನು ನಾವು ಬಳಸ್ಕೊಂಡ್ವಿ ಅಂತಂದ್ರ ಶಾಶ್ವತವಾಗಿಯೇ ನಮ್ಮ ಹತ್ರನೇ ಇರ್ತದ. ಎಷ್ಟರ ಮಟ್ಟಿಗೆ ಶಾಶ್ವತವಾಗಿ ಇರ್ತದ ಅಂತಂದ್ರ ನಾವು ಮಣ್ಣಾಗಿ ಹೋಗ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ನಮ್ಮ ಜೊತೆಗೇ ಬರ್ತಕ್ಕಂಥದ್ದು ಅದು. ಬಡತನ ಶ್ರೀಮಂತಿಕೆ ಎಂಬತಕ್ಕಂಥ ಇಬ್ಬರು ಗೆಳೆಯರು, ಇವರು ವಿಶ್ವಾಸಿಕರಲ್ಲ. ಇವರನ್ನು ನಂಬಕ್ಕೆ ಹೋಗಬೇಡ. ವಿದ್ಯೆ ಮತ್ತು ಕಲೆ ಎಂಬತಕ್ಕಂಥ ಇಬ್ಬರು ಗೆಳೆಯರು, ಇವರು ವಿಶ್ವಾಸಿಕರದಾರ. ಇವರನ್ನು ನಂಬು, ನಿನ್ನ ಕೈ ಹಿಡಿತಾರ ಅವರು. ಯಾವಾಗ ಲಕ್ಷ್ಮಿಯ ಭವಿಷ್ಯ ಹೇಳ್ದ ನಾರದ, ಆವಾಗ ಸರಸ್ವತಿ ಕೇಳ್ತಾಳ, ನಾರದ ನನ್ನ ಭವಿಷ್ಯ ಏನು? ಅವ ನೀನು 4 ಹೆಜ್ಜೆ ಹಿಂಗ್ ಹೋಗಿ ಹಿಂಗ್ ಬಾ. ಹೋಗಿ ಬಂದಳು ಸರಸ್ವತಿ ದೇವಿ. ಆವಾಗ ಕೇಳ್ತಾಳ, ನನ್ನ ಭವಿಷ್ಯ ಏನು ನಾರದ? ಎಷ್ಟು ಚಂದ ಹೇಳ್ಬೇಕು ನಾರದ. ಯವ್ವ ಸರಸ್ವತಿ, ನೀ ಬರುವಾಗ ಬಹಳ ಚಲೋ ಕಾಣುದಿಲ್ಲವ, ಹೋಗುವಾಗ ಮಾತ್ರ ಬಹಳ ಚಲೋ ಕಾಣಿಸ್ತಿ. ಇದರ ಅರ್ಥ ಏನ್ರಿವ? ವಿದ್ಯೆ ಬರುವಾಗ ಹಂಗ ಬರ್ತಾಳೆ ಏನಕ್ಕೆ? ಚಡಿ ಛಂ ಛಂ ವಿದ್ಯಾ ಘಂ ಘಂ. ಯಾರು ಕಷ್ಟ ಪಡ್ತಾರ ಅವ್ರ ಹತ್ರ ಮಾತ್ರ ಬರ್ತಕ್ಕಂಥವಳು ಸರಸ್ವತಿ. ಆದ್ರೆ ನಮ್ಮ ಬಂದಳು ಅಂತಂದ್ರ ನಮ್ಮ ಜೀವನ ಉದ್ಧಾರ ಮಾಡ್ತಾಳ. ಲಿಂಗೈಕ್ಯ ರಾಜಗುರು ಪ್ರಭು ಸ್ವಾಮಿಗಳು